ರಣರಂಗದಲ್ಲಿ ಇವತ್ತೇನೇನಾಯಿತು? 13ನೆಯ ದಿನ ಅಮೆರಿಕ ಇಸ್ರೇಲ್ಗಳು ಇರಾನಿನ ಮೇಲೆ ದಾಳಿಯನ್ನು ಆರಂಭಿಸಿ, ಇರಾನ್ ಪ್ರತಿದಾಳಿಯನ್ನು ಆರಂಭಿಸಿ ಇವತ್ತು 13 ದಿನ ಆಯಿತು. ಯುದ್ಧ ಏನು ಕಡಿಮೆ ಆಗ್ತಾ ಇಲ್ಲ. ಇರಾನ್ ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ದಾಳಿಗೆ ತನ್ನ ಡ್ರೋನ್ಗಳ ಮೂಲಕ, ಮಿಸೈಲ್ಗಳ ಮೂಲಕ ಕೌಂಟರ್ ಕೊಡ್ತಾನೇ ಇದೆ. ನೋಡಿ, ಇರಾನು ಅಲ್ಲೊಂದು ಪವರ್ ಸೆಂಟರ್ ಅನ್ನೋದಿಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಕೂತ್ಕೊಂಡು ಒಂದು ತೀರ್ಮಾನ ಮಾಡ್ತಾರೆ, ಆ ತೀರ್ಮಾನ ಜಾರಿಗೆ ಬರುತ್ತೆ ಅನ್ನೋ ಪರಿಸ್ಥಿತಿ ಇಲ್ಲ. ಇರಾನಿನಲ್ಲಿ ತುಂಬ ದೊಡ್ಡ ಹುದ್ದೆಯಲ್ಲಿದ್ದವರೇ ಘೋಷಣೆ ಮಾಡಿದ್ರು, ಗಲ್ಫ್ ರಾಷ್ಟ್ರಗಳ ಮೇಲೆ ಒಂದು ದಾಳಿ ಮಾಡಬಾರ್ದಾಗಿತ್ತು, ನಾವು ಇನ್ನು ಮುಂದೆ ಮಾಡೋದಿಲ್ಲ ಬಿಡಿ ಅಂತ. ಇವತ್ತು ಇರಾನಿನ ಹೇಳಿಕೆ, ನಾವು ಮುಂದುವರಿಸ್ತೀವಿ ದಾಳಿನ ಅಂತ. ಅಂದರೆ ಒಬ್ಬ ನಾಯಕ, ಒಂದು ನಾಯಕತ್ವ ಇದ್ದಿದ್ದರೆ ಹಿಂಗಾಗ್ತಿರ್ಲಿಲ್ಲ ಇರಾನ್ನಲ್ಲಿ. ಇವತ್ತು ದಾಳಿ ಮುಂದುವರಿಯಿತು. ಗಲ್ಫ್ ದೇಶಗಳಲ್ಲಿರುವ ಅಮೆರಿಕದ ಸೈನಿಕ ನೆಲೆಗಳನ್ನು, ಅಕ್ಕಪಕ್ಕದ ಆಯಿಲ್ ರಿಫೈನರಿಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಇವತ್ತು ದಾಳಿ ಮುಂದುವರಿಸಿತು. ಇರಾಕ್ನಲ್ಲಿ ಸ್ಪೆಷಲಿ ಆಯಿಲ್ ರಿಫೈನರಿಗಳ ಮೇಲೆ ಮಿಸೈಲ್ ದಾಳಿ ಧಾಗ ಹೊತ್ಕೊಂಡು ಉರಿತಾ ಇದ್ದಾವೆ ಅವೆಲ್ಲ. ಎಲ್ಲೆಲ್ಲಿ ಆಯಿಲ್ನ ಸಂಗ್ರಹ ಮಾಡಿಟ್ಟಿದ್ದಾರೋ ದೊಡ್ಡ ದೊಡ್ಡ ಟ್ಯಾಂಕ್ಗಳಲ್ಲಿ, ಆ ಟ್ಯಾಂಕ್ಗಳನ್ನು ಹೊಡಿತಾ ಇದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ 2 ಫ್ರಂಟ್ ವಾರ್ ಮಾಡ್ತಾ ಇರೋದು. ಈಗ ಒಂದು ಇರಾನ್ ಮೇಲೂ ದಾಳಿ ಮಾಡಬೇಕು, ಈ ಕಡೆ ಲೆಬನಾನ್ನಲ್ಲಿ ಹೋಗಿ ಹಿಜ್ಬುಲ್ಲಾ ಮೇಲೂ ದಾಳಿ ಮಾಡಬೇಕು. ಹಿಜ್ಬುಲ್ಲಾ ಮೇಲೆ ನಿರಂತರ ದಾಳಿ ಮಾಡ್ತಾ ಇದ್ದಾರೆ. ನೆನ್ನೆಯ ಸಂಖ್ಯೆ 470 ಜನ ಲೆಬನಾನ್ನಲ್ಲಿ ಸತ್ತಿದ್ದಾರೆ ಅಂತ ಹಿಜ್ಬುಲ್ಲಾ ಟೆರರಿಸ್ಟ್ಗಳು. ಇವತ್ತು ಲೆಬನಾನ್ ಕಡೆಯಿಂದ ಇಸ್ರೇಲ್ ಮೇಲೆ ದಾಳಿ, ಏಕಾಏಕಿ 106 ಮಿಸೈಲ್ ಸಿಡಿಸಿದ್ದಾರೆ ಹಿಜ್ಬುಲ್ಲಾ ಭಯೋತ್ಪಾದಕರು ಇಸ್ರೇಲಿನ ಮೇಲೆ. 2 ಫ್ರಂಟ್ ಫೈಟ್ ಇದು. ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ದಾಳಿ ನೋಡ ಇಲ್ಲಿ. ಈ ಭಯೋತ್ಪಾದಕ ಸಂಘಟನೆಗಳ ಆಯುಧಾಗಾರಗಳ ಬಗ್ಗೆ ಮಾತಾಡಿದ್ದೀನಿ ನಾನು ಮುಂಚೆ. ಹಿಜ್ಬುಲ್ಲಾ ಹತ್ರ ಬಹಳ ಸೊಫೆಸ್ಟಿಕೇಟೆಡ್ ವೆಪನ್ಸ್ ಇದ್ದಾವೆ. ಹೌತಿ ಭಯೋತ್ಪಾದಕರ ಹತ್ರ ಬಹಳ ಸೊಫೆಸ್ಟಿಕೇಟೆಡ್ ವೆಪನ್ಸ್ ಇದ್ದಾವೆ. ಯಾರು ಕೊಟ್ಟರು ಅವ್ರಿಗೆ ವೆಪನ್ಸು? ಇರಾನ್ ಕೊಡ್ತು. ಅವರ ಖಜಾನೆಯಲ್ಲಿ ದುಡ್ಡು ತುಂಬಿ ತುಳುಕ್ತಾ ಇದೆ. ಯಾರು ಕೊಟ್ಟರು ಅವರಿಗೆ ದುಡ್ಡು? ಇರಾನ್ ಕೊಡ್ತು. ಹಮಾಸ್ ಭಯೋತ್ಪಾದಕ ಸಂಘಟನೆ ನೋಡಿ, ಗಾಜಾಗೆ ವೆಪನ್ಗಳ ಬಂದು ತಲುಪೋದು ಕಷ್ಟ ಇದೆ ಅನ್ನೋ ಕಾರಣಕ್ಕೆ ಹಮಾಸ್ ಹತ್ರ ದೊಡ್ಡ ಪ್ರಮಾಣದಲ್ಲಿ ಸೊಫೆಸ್ಟಿಕೇಟೆಡ್ ವೆಪನ್ಸ್ ಇಲ್ಲ. ಗಾಜಾ ತನಕ ಬಂದು ತಲುಪೋದು ಕಷ್ಟ ಅಂತ. ಗಾಜಾ 2 ಕಡೆಯಿಂದ ಇಸ್ರೇಲ್ ಅದನ್ನು ಆವರಿಸಿಕೊಂಡಿದೆ. ಇನ್ನೊಂದು ಕಡೆ ಮೆಡಿಟರೇನಿಯನ್ ಸಮುದ್ರ ಇದೆ, ಅಲ್ಲೂ ಇಸ್ರೇಲ್ ಕಾವಲು ಕಾಯುತ್ತೆ. ಮತ್ತೊಂದು ಕಡೆ ಈಜಿಪ್ಟ್ ಇದೆ, ಈಜಿಪ್ಟ್ ಪೂರ್ತಿ ಬಂದ್ ಮಾಡಿಬಿಟ್ಟಿದೆ ಬಾಗಿಲನ್ನು. ಆದರೆ ಲೆಬನಾನ್ನ ಹಿಜ್ಬುಲ್ಲಾಗಳಿಗಾಗಲಿ, ಯಮನ್ನ ಹೌತಿಗಳಿಗಾಗಲಿ ವೆಪನ್ಸ್ ತಲುಪಿಸೋದು ಇರಾನಿಗೆ ಕಷ್ಟ ಅಲ್ಲ, ತಲುಪಿಸುತ್ತದು. ನೀವು ಮ್ಯಾಪ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಇರಾನ್ ಮತ್ತು ಇಸ್ರೇಲ್ ಬಾರ್ಡರ್ ಶೇರ್ ಮಾಡೋದಿಲ್ಲ. ಈಗ ಇಸ್ರೇಲ್ ಮೇಲೆ ಇರಾನಿಯನ್ ದಾಳಿ ಮಾಡ್ತಾ ಇದೆಯಲ್ಲ, ಇರಾನಿಯನ್ ಮಿಸೈಲ್ಗಳು 2 ದೇಶಗಳನ್ನು ದಾಟ್ಕೊಂಡು ಬಂದು ಬೀಳಬೇಕು ಇಸ್ರೇಲ್ ಮೇಲೆ. ಇಸ್ರೇಲ್ ಇರಾನ್ ಮೇಲೆ ಏನು ದಾಳಿ ನಡೆಸ್ತಾ ಇದೆಯಲ್ಲ, ಇಸ್ರೇಲಿನ ಯುದ್ಧ ವಿಮಾನಗಳು 2 ದೇಶಗಳನ್ನು ದಾಟಕೊಂಡು ಇರಾನಿಗೆ ಹೋಗಿ ಯುದ್ಧ ಮಾಡಬೇಕು. ಬಾರ್ಡರ್ ಶೇರ್ ಮಾಡೋದಿಲ್ಲ ಅವು. ಇಸ್ರೇಲ್ ಜೊತೆ ಬಾರ್ಡರ್ ಶೇರ್ ಮಾಡೋದು ಲೆಬನಾನ್. ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆ ಲೆಬನಾನ್ನಲ್ಲಿದೆ. ಲೆಬನಾನಿಗೆ ವೆಪನ್ಸನ್ನು ಇರಾನ್ ತಂದು ಕೊಡುತ್ತೆ. ಆ ಕೆಲಸ ಮಾಡುವುದು ಇರಾನ್ನಲ್ಲಿ ಯಾರು ಮಾಡ್ತಾರೆ? ಆ ಕೆಲಸ IRGCಯ ಕುದ್ಸ್ ಫೋರ್ಸ್ ಮಾಡುತ್ತೆ. ಅವರು ಕೊಟ್ಟ ವೆಪನ್ಸೇ ಇವು. ಇಸ್ರೇಲ್ ಮೇಲೆ 100 ಕ್ಷಿಪಣಿಗಳಿಂದ ದಾಳಿ. ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ ದಾಳಿ ನೋಡಿ, ಅದನ್ನು ಹೊತ್ಕೊಂಡು ಉರಿತಾ ಇರೋದು ಸಮುದ್ರದ ಮಧ್ಯದಲ್ಲಿ. ಇರಾನ್ ಕಡೆಯಿಂದ ರಿಲೀಸ್ ಆಗಿರುವ ದೃಶ್ಯ ಅದು. ಅಮೆರಿಕದ 2 ತೈಲ ಟ್ಯಾಂಕರ್ಗಳು. ಭಾಳ ವೆಪನ್ ಸೆಕ್ಯೂರಿಟಿ ಇರೋದಿಲ್ಲ ಅವಕ್ಕೆ. ರಾಕೆಟ್ ಲಾಂಚರ್ ಇಟ್ಟು ಹೊಡೆದ್ಬಿಟ್ರು ಹೊತ್ಕೊಂಡು ಉರಿಯಕ್ಕೆ ಸ್ಟಾರ್ಟ್. ಅಮೆರಿಕದ 2 ತೈಲ ಟ್ಯಾಂಕರ್ಗಳು. ಇರಾಕ್ನ ಕಸರ್ ಬಂದರು ಹತ್ತಿರದ ತೈಲ ಘಟಕದ ಮೇಲೆ ಇರಾನ್ ದಾಳಿ ನಡೆಸಿತು. ಇರಾಕ್ನಲ್ಲಿ ಇರಾಕ್ ಕರಾವಳಿಯಲ್ಲಿದ್ದ ಅಮೆರಿಕದ ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ. ಹಡಗಿನಲ್ಲಿದ್ದ ಜನರನ್ನು ರಕ್ಷಣೆ ಮಾಡಲಾಗಿದೆ.
ಕೇವಲ ಇರಾಕ್ ಮೇಲೆ ಮಾತ್ರ ಅಲ್ಲ, ಒಮನ್ನಲ್ಲಿನ ತೈಲ ಸಂಸ್ಕರಣಾ ಘಟಕಗಳ ಮೇಲೂ ಇರಾನ್ ದಾಳಿ ನಡೆಸ್ತಿವತ್ತು. ಸಲಾಲಹ್ ತೈಲ ಸಂಸ್ಕರಣೆ ಮತ್ತು ಸಂಗ್ರಹಾಲಯ ಒಮನ್ನಲ್ಲಿ, ಇದು ಒಮನ್ನಿನ ದೃಶ್ಯ. ಬಹರೇನ್ನಲ್ಲಿನ ತೈಲ ಸಂಸ್ಕರಣಾ ಘಟಕದ ಮೇಲೂ ಇರಾನಿನ ದಾಳಿ. ಬಹರೇನ್ ಏರ್ಪೋರ್ಟ್ನಲ್ಲಿ ಜೆಟ್ ಎಂಜಿನ್ ಸ್ಟೋರ್ ಮಾಡಿದ್ದ ಟ್ಯಾಂಕ್ಗಳನ್ನು ಇರಾನ್ ಹೊಡೆದಿದೆ ಬಹರೇನ್ನಲ್ಲಿ. ಇರಾನಿನ ಸ್ಟ್ರಾಟಜಿ ತುಂಬ ಕ್ಲಿಯರ್ ಆಗಿದೆ ಮತ್ತು ಇರಾನಿನ ದೃಷ್ಟಿಕೋನದಲ್ಲಿ ಕರೆಕ್ಟ್ ಇದೆ. ಇರಾನಿಗೆ ಬೇಕಾಗಿರೋದೇನು? ಯುದ್ಧ ನಿಲ್ಲಬೇಕು. ಅನ್ಡೌಟೆಡ್ಲಿ ಅವರ ಮೇಲಿನ ದಾಳಿ ನಿಲ್ಲಬೇಕು. ದಾಳಿ ನಿಲ್ಲಿಸಬೇಕು ಅಂತಂದರೆ ಇರಾನ್ ಸಂಪೂರ್ಣವಾಗಿ ಶರಣಾಗತ ಆಗಬೇಕು. ಇಮಿಡಿಯೇಟ್ ದಾಳಿ ನಿಲ್ಲಬೇಕು ಅಂದರೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ, ಬಿಟ್ಬಿಡಿ ನಮ್ಮನ್ನು ಅನ್ನಬೇಕು. ಹಂಗೆ ಅನ್ನೋದಕ್ಕೆ ತಯಾರಿಲ್ಲ ಅವರು. ಎರಡನೆಯ ಮಾರ್ಗ ಏನು ಇರಾನಿನ ಮೇಲೆ ದಾಳಿ ನಿಲ್ಲೋದಕ್ಕೆ? ಇಡೀ ಪ್ರಪಂಚದ ಎಲ್ಲ ದೇಶಗಳು ಸೇರ್ಕೊಂಡು ಅಮೇರಿಕ ಮೇಲೆ, ಇಸ್ರೇಲ್ ಮೇಲೆ ಒತ್ತಡ ಹಾಕಬೇಕು. ಸಾಕು ಮಾಡಿ ಇನ್ನು ನಿಲ್ಲಿಸಿ ಆ ದಾಳಿನ ಅಂತ. ಆ ಒತ್ತಡ ಅಮೇರಿಕದ ಮೇಲೆ ಬರಬೇಕು, ಇಸ್ರೇಲ್ ಮೇಲೆ ಬರಬೇಕು. ಎಲ್ಲ ದೇಶಗಳಿಗೆ ಏನು ದರ್ದು ಬಿದ್ದಿದೆ? ನೀವು ಬಡದಾಡ್ಕೊತಾ ಇದ್ದೀರಿ, ಬಡದಾಡ್ಕೊಂಡಿರಿ ಅಂತಾರೆ. ಎಲ್ಲ ದೇಶಗಳಿಗೆ ಈ ಯುದ್ಧ ನಿಲ್ಲುವ ದರ್ದು ಯಾವಾಗ ಬರುತ್ತೆ ಅಂದರೆ ಆಯಿಲ್ ಸಪ್ಲೈ ನಿಂತಾಗ. ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿ 22% ಆಯಿಲ್ ಸಪ್ಲೈಯನ್ನು ನಿಲ್ಲಿಸ್ತು ಇರಾನ್. ಹಾಗೆ ಅಕ್ಕಪಕ್ಕದ ದೇಶಗಳ ಸಂಗ್ರಹಾಗಾರಗಳು ದೊಡ್ಡ ದೊಡ್ಡ ತೈಲ ಟ್ಯಾಂಕರ್ಗಳನ್ನು ಹೊಡೆದು ಬಿಡೋದು, ಆಯಿಲ್ ಇಲ್ದಂಗೆ ಮಾಡೋದಲ್ಲಿ. ಉಸಿರುಗಟ್ಟು ಹೋಗುತ್ತೆ. ಪೆಟ್ರೋಲು ಡೀಸೆಲು ಬರದೆ ಹೋದರೆ ದೇಶಗಳ ಉಸಿರುಗಟ್ಟು ಹೋಗುತ್ತೆ. ಹಾಗೆ ಉಸಿರುಗಟ್ಟಿಸಿ ಅಮೇರಿಕದ ಮೇಲೆ ನಮ್ಮಗಳ ಮೂಲಕ ಒತ್ತಡ ಹಾಕಿಸುವ ತಂತ್ರಕ್ಕೆ ಇರಾನ್ ಬಂದಿದೆ. ಕರೆಕ್ಟ್ ಸ್ಟ್ರಾಟಜಿನೇ ಇದು. ಈ ನಮ್ಮ ಕಡೆ ಹಳ್ಳೀಲಿ ಹೊಲದ ದಾರಿ ಬಂದ್ ಮಾಡ್ತಾರೆ, ಬೇಲಿ ಹಾಕ್ತಾರೆ. ಏನೇ ಕಾರಣಕ್ಕೆ ಜಗಳ ಆದರು, ಒಂದು ಹೊಲ ದಾಟಿ ಇನ್ನೊಂದು ಹೊಲಕ್ಕೆ ಹೋಗಬೇಕು ಅಂದರೆ ಬಂದ್ ಮಾಡಿಬಿಡೋದಪ್ಪ, ದಾರಿ ಇಲ್ಲ ನಿನಗೆ ಅಂತ. ಹಾರ್ಮುಜ್ ಜಲಸಂಧಿನ ಇವರು ಬಂದ್ ಮಾಡಿರೋದೇ ಹಂಗೆ. ದಾರಿ ಇಲ್ಲ ನಿಮಗೆ. ನೋಡಿ, ಚೀನಾ ಪ್ರೆಷರ್ ಮಾಡ್ತಾ ಇದೆ ನಿಲ್ಲಿಸಿ ಯುದ್ಧನ ಅಂತ. ರಷ್ಯಾ ಪ್ರೆಷರ್ ಮಾಡ್ತಾ ಇದೆ. ಈಗಷ್ಟೇ ಪ್ರಪಂಚ 5 ವರ್ಷ, ವೆರಿ ಸ್ಮಾಲ್ ಪೀರಿಯಡ್, ಕೊರೋನಾದಿಂದ ಚೇತರಿಸಿಕೊಳ್ತಾ ಇದೆ. ಆರ್ಥಿಕತೆ ಇನ್ನೂ ಏಳಬೇಕು ಮೇಲೆ. ಅಂಥದ್ರಲ್ಲಿ ಆಯಿಲ್ ಪ್ರೈಸ್ ಜಾಸ್ತಿ ಆಗಿಬಿಟ್ರೆ ಮುಂದುವರಿಯುತ್ತಿರುವ ದೇಶಗಳ ಏರುಗತಿ ಇದೆಯಲ್ಲ, ಕೊಲ್ಯಾಪ್ಸ್ ಆಗಿಬಿಡುತ್ತದು. ಭಾರತದಂಥ ದೇಶಕ್ಕೆ ಇದರ ಇಂಪ್ಯಾಕ್ಟ್ ಭಾಳ ದೊಡ್ಡದಿದೆ, ಭಾಳ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ. ಅದೇನೋ ಕ್ಯಾಲ್ಕುಲೇಷನ್ ಇದೆ, ಪರ್ ಬ್ಯಾರೆಲ್ $10 ಜಾಸ್ತಿ ಆದರೆ ಇನ್ಫ್ಲೇಷನ್ ಇಷ್ಟು 0.1% ಏನೋ ಜಾಸ್ತಿ ಆಗುತ್ತೆ. 0.1% ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಅದು ದೇಶದ ಪ್ರಗತಿಯ ದರದ ಮೇಲೆ ಇಂತಿಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಕ್ಯಾಲ್ಕುಲೇಷನ್ ಇದೆ. ಅದು ಆಯಿಲ್ ಅನ್ನುವುದು ಎಕನಾಮಿಯ ಮೇಲೆ ನೇರವಾಗಿ ಸಂಬಂಧಪಡುವಂಥ ವಿಷಯ. ಈಗ ಇರುವ ಏಕೈಕ ಮಾರ್ಗ ಅಂದರೆ, ನನ್ನೇನೂ ಮಾತಾಡಿದೆ ನಾನು, ಡೊನಾಲ್ಡ್ ಟ್ರಂಪ್ಗೆ ಸಾಕಬೇಕಾಗಿ ಹೋಗಿದೆ ಈಗ ಇದು ಅಂತ, ಸಾಕಬೇಕಾಗಿ ಹೋಗಿದೆ. ಆದರೆ ಮೀಸೆ ಇಲ್ಲ, ಬಿದ್ದರೆ ಮೀಸೆನೂ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನುವ ಸ್ವಭಾವ. ಇವತ್ತು ಮಾತಾಡ್ತಾ ಇರೋದು ಹಾಗೆ, ನಾವು ಯುದ್ಧ ಗೆದ್ದು ಬಿಟ್ಟಿದ್ದೀವಿ, ಅವತ್ತೇ ಗೆದ್ದು ಬಿಟ್ಟಿದ್ದೀವಿ. ಮನುಷ್ಯನ ಧ್ವನಿಲೇ ನೋಡಿ ಆ ಯುದ್ಧೋನ್ಮಾದ ಹೆಂಗೆ ಕಾಣಿಸುತ್ತೆ ಅಂತ. ಇದೇ ಟ್ರಂಪ ಯುದ್ಧ ವಿರೋಧಿ ಭಾಷಣಗಳನ್ನು ಮಾಡಿ ಎಲೆಕ್ಷನ್ ಗೆದ್ದದ್ದು. ಇದೇ ಡೊನಾಲ್ಡ್ ಟ್ರಂಪು ಈ ಹಿಂದೆ ಅಮೇರಿಕವನ್ನು ಆಳಿದವರು ಸೂತ್ರ ಸಂಬಂಧ ಇಲ್ಲದ ದೇಶಗಳಿಗೆ ಹೋಗಿ ನಮ್ಮ ಸೇನೆಯನ್ನು ಅಲ್ಲಿ ಇರುವಂಗೆ ಮಾಡಿ ನಮ್ಮ ಸೈನಿಕರ ಬಾಡಿ ಬ್ಯಾಗ್ಗಳು ಬರೋ ಹಂಗೆ ಮಾಡಿದ್ರು. ಆ ಯುದ್ಧಗಳ ಅವಶ್ಯಕತೆಯೇ ಇರಲಿಲ್ಲ. ಇರಾಕ್ ಮೇಲೆ ಯಾಕೆ ದಂಡೆತ್ಕೊಂಡು ಹೋಗಬೇಕಾಗಿತ್ತು, ಲಿಬಿಯಾ ಮೇಲೆ ಯಾಕೆ ದಂಡೆತ್ಕೊಂಡು ಹೋಗಬೇಕಾಗಿತ್ತು? ಡೊನಾಲ್ಡ್ ಟ್ರಂಪ್ ಭಾಷಣ ಆಗಿದ್ವು ಇವು, ಚುನಾವಣಾ ಪ್ರಚಾರದಲ್ಲಿನ ಭಾಷಣ. ಅಮೇರಿಕದ ಜನ ವೋಟೆಡ್ ಫಾರ್ ದ್ಯಾಟ್. ಇದಕ್ಕಲ್ಲ ಸ್ವಾಮಿ, ಇದಕ್ಕಲ್ಲ. ಜಿಯೋ ಪೊಲಿಟಿಕ್ಸ್ ಇಸ್ ಸಬ್ಜೆಕ್ಟ್ ಆಫ್ ಮೈ ಇಂಟ್ರೆಸ್ಟ್. ನನಗೆ ಇಸ್ರೇಲಿಗೆ ಇರಾನಿನ ಮೇಲೆ ದಾಳಿ ಮಾಡುವುದಕ್ಕೆ ಸೂಕ್ತ ಕಾರಣ ಇದೆ. ಇಸ್ರೇಲ್ ಇಸ್ ಅ ವ್ಯಾಲಿಡ್ ರೀಸನ್. ಅಮೇರಿಕದ ಕಾರಣ ಏನು? ಅಮೇರಿಕಕ್ಕೇನು ಕಾರಣ? ಅಫ್ಕೋರ್ಸ್ ಇರಾನ್ನಲ್ಲಿ
ಸುಪ್ರೀಂ ಲೀಡರ್ನಿಂದ ಹಿಡಿದು ಸ್ಕೂಲ್ ಗೋಯಿಂಗ್ ಕಿಡ್ ತನಕ ಪ್ರತಿಯೊಬ್ಬರು ದಿನ ಬೆಳಗಾದರೆ ಡೆತ್ ಟು ಅಮೇರಿಕಾ, ಡೆತ್ ಟು ಇಸ್ರೇಲ್, ಡೆತ್ ಟು ಜೂಸ್ ಅಂತಲೇ ಹೇಳೋದು ಅದನ್ನ ಹೇಳ್ಕಂಡೆ, ಮಲಗೋದು ಅದನ್ನ ಹೇಳ್ಕಂಡೆ. ಆದರೆ ಅಮೇರಿಕಕ್ಕೆ ಏನು ಇರಾನ್ಗೆ ಅಮೇರಿಕನ್ ಏನು ಮಾಡೋಕ್ಕಾಗ್ತಿತ್ತು? ಮಿಲಿಟರಿಲಿ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಇಸ್ರೇಲು ಇರಾನ್ ಹತ್ರ ಅಣ್ವಸ್ತ್ರಗಳು ಇರಬಾರದು ಅಂತ ಶತಪ್ರಯತ್ನ ಮಾಡಿದ್ದಕ್ಕೆ ಕಾರಣ ಇತ್ತು. ನನ್ನ ಹತ್ರ ಮಾತ್ರ ಇರಬೇಕು, ಇರಾನ್ ಹತ್ರ ಇರಬಾರ್ದು ಅಣ್ವಸ್ತ್ರ. ಇಸ್ರೇಲಿನ ಪ್ರಯತ್ನ ಅದು, ದಶಕಗಳಿಂದ ಇಸ್ರೇಲ್ನ ಪ್ರಯತ್ನ. ಕಾರಣ ಇತ್ತು ಅದಕ್ಕೆ. ಇರಾನಿನ ಕೈಗೆ ಅಣ್ವಸ್ತ್ರ ಬಂದರೆ ಫಸ್ಟ್ ಟಾರ್ಗೆಟ್ಟೇ ನಾವು ಅನ್ನೋದು ಗೊತ್ತಿತ್ತು ಇಸ್ರೇಲಿಗರಿಗೆ. ಅವರು ತಂಪಾಡಿಗೆ ತಾವು ಪ್ರಯತ್ನ ಮಾಡ್ತಾಯಿದ್ರು. ಅಮೇರಿಕದಲ್ಲಿ ಒಂದು ತುಂಬ ಸ್ಟ್ರಾಂಗ್ ಆದಂಥ ಜೂಯಿಷ್ ಲಾಬಿ ಇದೆ. ಜೂಯಿಷ್ ಲಾಬಿ ಅಮೇರಿಕನ್ ಕಂಟ್ರೋಲ್ ಮಾಡ್ತಾರೆ ಅವರು. ಇಸ್ರೇಲಿನಲ್ಲಿರುವುದಕ್ಕಿಂತ ಹೆಚ್ಚು ಸಂಖ್ಯೆಯ ಯಹೂದಿಗಳಿರೋದು ಅಮೇರಿಕದಲ್ಲಿ. ಅಮೇರಿಕನ್ ಕಂಟ್ರೋಲ್ ಮಾಡ್ತಾರೆ. ಇಸ್ರೇಲಿನ ಕೂದಲು ಕೊಂಕುವುದಕ್ಕೂ ಅವರು ಬಿಡೋದಿಲ್ಲ. ಆ ಲಾಬಿಯ ಕಾರಣಕ್ಕಾಗಿ ಅಮೇರಿಕ ಈ ಯುದ್ಧಕ್ಕೆ ಬಂದಿತ್ತು. 2023 ಅಕ್ಟೋಬರ್ 7 ಭಯೋತ್ಪಾದಕ ದಾಳಿ ಆದಾಗ ಅಮೇರಿಕದ ಅಧ್ಯಕ್ಷರಿಗೆ ಬಂದುಬಿಟ್ರು ಟೆಲ್ ಅವೀವ್ಗೆ. ಅಯ್ಯೋ ಏನಾಯ್ತು ನಿಮಗೆ ಅಂತ. ಲಾಬಿ ಹಂಗೆ ವರ್ಕ್ ಆಗುತ್ತೆ. ಇದನ್ನು ಮಣಿಸುವುದಕ್ಕೆ ಇರಾನ್ ಕಂಡುಕೊಂಡಿರುವ ಮಾರ್ಗ ಆಯಿಲ್. ಅದು ಯಾವನ್ ತಗತ್ತೀರ ನೋಡೋಣ, ಅದು ಹೆಂಗೆ ತಗತ್ತೀರ ನೋಡೋಣ ಅಂತ. ಕೇವಲ ಹಾರ್ಮುಜ್ ಜಲಸಂಧಿಯೊಂದನ್ನು ಬಂದ್ ಮಾಡಿಟ್ಕೊಂಡ್ರೆ ನಡೆಯೋದಿಲ್ಲ, ಪ್ರೆಷರ್ ಬಿಲ್ಡ್ ಆಗೋದಿಲ್ಲ ಅಂತ ಗೊತ್ತಾಯಿತು. ನೋಡಿ, ಅಕ್ಕಪಕ್ಕದ ದೇಶಗಳ ತೈಲ ಸಂಗ್ರಹಾಲಯಗಳ ಮೇಲೆ ಹೆಂಗೆ ದಾಳಿ ಆಗ್ತಾಯಿದೆ, ಆಯಿಲ್ ಟ್ಯಾಂಕರ್ಗಳ ಮೇಲೆ ಹೆಂಗೆ ದಾಳಿ ಆಗ್ತಾಯಿದೆ. ಆ ಅಕ್ಕಪಕ್ಕದ ದೇಶಗಳಿಗೆ ಅವ್ರಿಗೆ ಸೂತ್ರ ಸಂಬಂಧ ಇಲ್ಲ ಈ ಯುದ್ಧ. ಅವರು ಅಮೇರಿಕದ ಜೊತೆಗೂ ಚೆನ್ನಾಗಿದ್ಕೊಂಡು, ಇಸ್ರೇಲ್ ಜೊತೆಗೆ ಟ್ರೀಟಿ ಮೇಲೆ ಟ್ರೀಟಿ ಮಾಡ್ಕೊಂಡು, ಅಗ್ರಿಮೆಂಟ್ ಹಾಕ್ಕೊಂಡು. ಇಲ್ಲಿ ಶಿವಾಜಿನಗರದಲ್ಲಿ ಪ್ರತಿಭಟನೆ ಅಷ್ಟೇ. ಆ ಇಸ್ರೇಲು, ಆ ಯಹೂದಿಗಳು ಬಿಡಬಾರ್ದವ್ರನ್ನ ಸಾಯಿಸಿಬಿಡ್ಬೇಕು ಅಂತ. ಶಿವಾಜಿನಗರ ಟ್ಯಾನ್ರಿ ರೋಡ್ನ ಪ್ರತಿಭಟನೆಗಳು. ಅಲ್ಲಿ ಸೌದಿ ಅರೇಬಿಯಾ, ಇಸ್ರೇಲು ಅಗ್ರಿಮೆಂಟ್ ಹಾಕ್ಕೊಂಡಿರ್ತವೆ. ಯುನೈಟೆಡ್ ಅರಬ್ ಎಮಿರೇಟ್ಸು, ಇಸ್ರೇಲ್ ಭಾಳ ಚೆನ್ನಾಗಿರ್ತವಲ್ಲಿ. ಇಲ್ಲಿ ಕೂತ್ಕೊಂಡು ಬಾಯಿ ಬಡ್ಕೊಳ್ಳೋದು ಅಷ್ಟೇ. ಅವ್ರು ಚೆನ್ನಾಗೇ ಇದ್ರಪ್ಪ. ಅವರ ನೋಡಿ, ಅಲ್ಲಿ ಆಯಿಲ್ ಟ್ಯಾಂಕರ್ಗಳು ಹೊತ್ಕೊಂಡು ಉರಿತಾ ಇರೋದು. ನಮಗೆ ಅಂದರೆ ಅವ್ರಿಗೆ ಇರಾನ್ ದಾಳಿ ಮಾಡೋ ತನಕ ಗೊತ್ತೇ ಆಗಲಿಲ್ಲ ಅವ್ರಿಗೆ. ನಾವ್ಯಾಕೆ ಅಂದ್ರೆ ಅವರು ನಮ್ಮ ಮೇಲೆ ಯಾಕೆ ಅಂತ. ಇರಾನ್ಗೊಂದು ರೀಸನ್ ಇದೆ. ನೀವು ನಿಮ್ಮ ದೇಶದಲ್ಲಿ ಜಾಗ ಕೊಟ್ಟಿದ್ದೀರಿ ಅಮೇರಿಕಕ್ಕೆ ಅಂತ. ಆ ಜಾಗಗಳನ್ನು ಬಳಸಿಕೊಂಡು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಯಾವ ದೇಶನೂ ಒಪ್ಕೊಂಡಿಲ್ಲ. ದಾಳಿ ಮಾಡೋದಕ್ಕೆ ಬಿಡ್ತಾನೂ ಇಲ್ಲ ಅವರು. ಈಗ 3 ಕಂಡೀಷನ್ಗಳನ್ನು ಇರಾನ್ನವ್ರು ಹಾಕ್ತಾ ಇದ್ದಾರೆ. 3 ಕಂಡೀಷನ್ಗಳಿಗೆ ಒಪ್ಕೊಂಡ್ರೆ ಯುದ್ಧ ನಿಲ್ಲಿಸ್ತೀವಿ. ಅಧ್ಯಕ್ಷ ಪೆಜೆಶ್ಕಿಯಾನದ್ದು ಟ್ವೀಟ್ ಇದು. ಇರಾನ್ ದೇಶದ ಕಾನೂನುಬದ್ಧ ಹಕ್ಕುಗಳನ್ನು ಒಪ್ಪಿಕೊಳ್ಳಬೇಕು, ಕಾನೂನುಬದ್ಧ ಹಕ್ಕುಗಳನ್ನು ಒಪ್ಪಿಕೊಳ್ಳಬೇಕು. ರೈಟ್ ಟು ಎಕ್ಸಿಸ್ಟ್ ಅಂತಾರೆ ಅದನ್ನು. ಹಾಗೆ ಇರಾನು ಇಸ್ರೇಲಿನ ಕಾನೂನುಬದ್ಧ ಹಕ್ಕುಗಳನ್ನು ಒಪ್ಕೋಬೇಕಾಗತ್ತೆ. ಒಪ್ಕೋತಾರೆ ಇವರು. 2ನೆಯ ಷರತ್ತು, ಇರಾನ್ ಮೇಲಿನ ದಾಳಿಯಿಂದ ಆಗಿರುವ ಹಾನಿಗೆ ಪರಿಹಾರ ಕೊಡಬೇಕು. ದುಡ್ಡು ಕೊಡಿ ಅಂತ. ಇಷ್ಟು ಲಾಸ್ ಆಗಿದೆ ನಮ್ಮಲ್ಲಿ, ದುಡ್ಡನ್ನು ತುಂಬಿಕೊಡಿ. ಮುಂದೆ ಇರಾನ್ ಮೇಲೆ ದಾಳಿ ಮಾಡೋದಿಲ್ಲ ಅನ್ನೋ ಗ್ಯಾರಂಟಿ ಕೊಡಿ. ಯಾರಿಗೆ ಗ್ಯಾರಂಟಿ ಕೊಡ್ತಾರೆ ಇವತ್ತಿನ ಕಾಲದಲ್ಲಿ? ಯಾರ ಮಧ್ಯಸ್ಥಿಕೆಯಲ್ಲಿ ಗ್ಯಾರಂಟಿ? ಇರಾನ್ನ ಸರ್ವೋಚ್ಚ ನಾಯಕ ಮೊಜ್ತಬಾ ಖಮೇನಿ ಮೊದಲ ಸಂದೇಶ ಬಂತು. ಸುಪ್ರೀಂ ಲೀಡರ್ ಆಗಿ ಆಯ್ಕೆಯಾದ ನಂತರ ಅವರಿಂದ ಮೆಸೇಜ್ಗಳೇ ಇಲ್ಲ, ಅವರ ವಿಡಿಯೋಗಳು ಬಂದಿಲ್ಲ. ಫೋಟೋ ಬಂತು ಒಂದು, ಆ ಫೋಟೋ ಮೇಲೆ 100 ಪ್ರಶ್ನೆಗಳೆದ್ವು. ಇದು ನಿಜ ಹೌದು ಅಲ್ವೋ, ನಿಜ ಹೌದು ಅಲ್ವೋ ಅಂತ ಸಣ್ಣಗೆ ಚರ್ಚೆ ಶುರುವಾಗಿತ್ತು. ಮೊಜ್ತಬಾ ಖಮೇನಿನೂ ಹೊಡೆದು ಹಾಕಿದ್ದಾರೆ ಅಮೇರಿಕದವರು, ಇಸ್ರೇಲ್ನವರು ಸೇರ್ಕೊಂಡು ಅಂತ. ಈಗ ಆಡಿಯೋ ಸಂದೇಶ ಬಂದಿದೆ. ಆಡಿಯೋ ಸಂದೇಶ ಇವತ್ತು ಬೆಳಗ್ಗೆ ನ್ಯೂಸ್ ಓದ್ತಾ ಇದ್ದೆ ನಾನು. ಇಸ್ರೇಲು ಅಮೇರಿಕದ ದಾಳಿಯಲ್ಲೋ ಗಂಭೀರವಾಗಿ ಗಾಯ ಆಗಿದೆ ಈ ಮನುಷ್ಯನಿಗೆ ಅಂತ. ಡೋಂಟ್ ನೋ ಎಷ್ಟರ ಮಟ್ಟಿಗೆ ನಿಜಾನೋ ಗೊತ್ತಿಲ್ಲ. ಈಗ ಆಡಿಯೋ ಸಂದೇಶ ಬಂದಿದೆ. ಅದರಲ್ಲಿ ಅಮೇರಿಕ, ಇಸ್ರೇಲ್ ಮತ್ತು ಮಿತ್ರ ರಾಷ್ಟ್ರಗಳಿಗೆ ಸ್ಪಷ್ಟ ಎಚ್ಚರಿಕೆ ಇದೆ. ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡ್ತೀವಿ, ನಾವು ಅದನ್ನು ಮುಂದುವರಿಸ್ತೀವಿ. ಗಲ್ಫ್ ರಾಷ್ಟ್ರಗಳಲ್ಲಿನ ಎಲ್ಲ ಅಮೇರಿಕದ ಸೇನಾ ನೆಲೆಗಳ ಬಂದಾಗಬೇಕು.
ನಮ್ಮ ಅಕ್ಕಪಕ್ಕದ ದೇಶಗಳು ಅಮೇರಿಕದ ವಿಷಯದಲ್ಲಿ ತಮ್ಮ ಸ್ಟ್ಯಾಂಡ್ ಏನು ಅನ್ನೋದನ್ನು ಕ್ಲಿಯರ್ ಮಾಡಬೇಕು. ನಮ್ಮ ದೇಶದ ನಾಯಕರ ಹತ್ಯೆಗೆ ನಾವು ಪ್ರತೀಕಾರ ತೀರಿಸಿಕೊಳ್ತೀವಿ, ಶಾಲೆಯ ಮಕ್ಕಳ ಹತ್ಯೆಗೆ ನಾವು ಪ್ರತೀಕಾರ ತೀರಿಸಿಕೊಳ್ತೀವಿ. ಎಚ್ಚರಿಕೆಯ ಸಂದೇಶ, ಮುಜ್ತಬಾ ಖಮೇನಿ ಎಚ್ಚರಿಕೆಯ ಸಂದೇಶ. ಇನ್ನೊಂದು ಕಡೆ ಚೀನಾ ವಿದೇಶಾಂಗ ಇಲಾಖೆ ಹೇಳಿಕೆ. ಈ ಹೇಳಿಕೆಯಲ್ಲಿನ ಒಂದು ಸೆಂಟೆನ್ಸ್ ನನಗೆ ಆಶ್ಚರ್ಯ ತಂತು. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಮಾಡ್ತಾ ಇರುವ ದಾಳಿಯನ್ನು ಖಂಡಿಸುತ್ತೇವೆ ಅಂತ ಹೇಳ್ತಾ ಇದೆ ಚೀನಾ. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಮಾಡ್ತಾ ಇರುವ ದಾಳಿಯನ್ನು ಖಂಡಿಸ್ತೇವೆ ಅಂತ. ನಾಗರಿಕರು ಮಿಲಿಟರಿಯೇತರ ತಾಣಗಳ ಮೇಲೆ ದಾಳಿ ಸರಿಯಲ್ಲ, ತಕ್ಷಣವೇ ಸೇನಾಕ್ರಮವನ್ನು ನಿಲ್ಲಿಸಬೇಕು ಅಂತ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಚೀನಾ ಒತ್ತಾಯಿಸ್ತಾ ಇದೆ. ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷ ಸಮಸ್ಯೆ ಬಗೆಹರಿಸಿಕೊಳ್ಳಿ, ಅಂತಾರಾಷ್ಟ್ರೀಯ ಕಾನೂನು ಪ್ರಾದೇಶಿಕ ಸಾರ್ವಭೌಮತೆಯನ್ನು ಗೌರವಿಸಿ ಅಂತ ರಷ್ಯಾ ವಿದೇಶಾಂಗ ಇಲಾಖೆಯದ್ದು ಹೇಳಿಕೆ ಇದೆ. ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಯುದ್ಧ ಶೀಘ್ರವೇ ಮುಗಿಬೇಕು, ಬಲಪ್ರಯೋಗದಿಂದ ಯಾವುದೇ ಸಮಸ್ಯೆ ಪರಿಹಾರ ಸಾಧ್ಯ ಇಲ್ಲ, ಇರಾನ್ ಸಂಘರ್ಷವನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ, ಈಗ ನಡೆಯುತ್ತಿರುವ ಯುದ್ಧವನ್ನು ತ್ವರಿತವಾಗಿ ಇತ್ಯರ್ಥ ಮಾಡಿಕೊಳ್ಳಿ ಅಂತ ರಷ್ಯಾ ವಿದೇಶಾಂಗ ಇಲಾಖೆಯ ಹೇಳಿಕೆ. ಇವರು ಹೇಳದಷ್ಟು ಸರಳ ಇದ್ದಿದ್ರೆ ಇದೇ ಮಾತನ್ನು ರಷ್ಯಾಗೆ ಯಾರು ಹೇಳಿದ್ರೆ ಏನು, ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಯುದ್ಧ ಶೀಘ್ರವೇ ಕೊನೆಗೊಳ್ಳಲಿ, ಯುಕ್ರೇನ್ ಮೇಲೆ ರಷ್ಯಾ ಮಾಡ್ತಾ ಇರುವ ದಾಳಿ ಶೀಘ್ರವೇ ಕೊನೆಗೊಳ್ಳಲಿ, ಬಲಪ್ರಯೋಗದಿಂದ ಯಾವುದೇ ಸಮಸ್ಯೆ ಪರಿಹಾರ ಸಾಧ್ಯ ಇಲ್ಲ, ಯುಕ್ರೇನಿನ ಜೊತೆಗಿನ ಸಮಸ್ಯೆಯನ್ನು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿ, ಈಗ ನಡೆಯುತ್ತಿರುವ ಯುದ್ಧವನ್ನು ತ್ವರಿತವಾಗಿ ಇತ್ಯರ್ಥ ಮಾಡಿಕೊಳ್ಳಿ ಅಂತ ಹೇಳೋದಕ್ಕಾಗತ್ತಾ ರಷ್ಯಾಕ್ಕೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.